ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಹಿಗೆಣಸಿನಿಂದ ಪಕೋಡ ಮಾಡುವ. ನಾನಿಲ್ಲಿ ಒಂದು ದೊಡ್ಡ ಸಿಹಿಗೆಣಸು ತೊಗೊಂಡಿದ್ದೀನಿ. ಇದು ನಾವು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಸಿಹಿಗೆಣಸು. ತುಂಬಾ ದೊಡ್ಡದಾಗಿ ಬಂದಿದೆ ಈ ಸತಿ. ನೋಡಿ, ಇದು ಚೆನ್ನಾಗಿ ತೊಳ್ಕೊಂಡು ನಾನು ಸಿಪ್ಪೆ ತಗೊಳ್ತಾ ಇದ್ದೀನಿ. ಸಿಪ್ಪೆ ಇರಬಾರ್ದು. ಈ ಥರ ಸಿಪ್ಪೆ ತಗೊಂಡಿದ್ದೀನಿ. ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊತೀನಿ, ಯಾಕಂದರೆ ಇದು ತುರ್ಕೊಳ್ಬೇಕು, ತುರಿಯೋದಕ್ಕೆ ಬರೋದಿಲ್ಲ. ಇಲ್ಲಾಂದರೆ ನೋಡಿ, ಚೆನ್ನಾಗಿ ತುರ್ಕೋಬೇಕು ಇದನ್ನು. ನೋಡಿ, ಈ ಥರ ಆಗುತ್ತೆ ಇದು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದು ಪಕೋಡ, ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ಕೊಳ್ಳುವ. ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಬೋದು. ನಂತರ ಇದಕ್ಕೆ ನಾನು 1.5 ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ನೀವು ಮೈದಾ ಹಿಟ್ಟಿಲ್ಲಂದರೆ ಅಕ್ಕಿ ಹಿಟ್ಟು ಸಹಿತ ಸೇರಿಸ್ಕೊಳ್ಬೋದು. ನಾನು ಅಕ್ಕಿ ಹಿಟ್ಟು ಇಲ್ಲ ಎಂದು ಇರೋದಕ್ಕೋಸ್ಕರ ನಾನು ಮೈದಾನೇ ಹಾಕ್ಕೊಂಡಿದ್ದೀನಿ. 1 ಚಮಚ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು. ನಂತರ 1-2 ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಅಚ್ಚ ಖಾರದ ಪುಡಿ ನಾನಿಲ್ಲಿ 4 ಚಮಚ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಖಾರ ಮಾಡಲಿಲ್ಲ, ಮೀಡಿಯಮ್ ಖಾರನೇ ಮಾಡಿದ್ದೀನಿ. 1 ಚಮಚ ಜೀರಿಗೆ, 1/2 ಚಮಚ ಆಗುವಷ್ಟು ಅಜ್ವಾನ ಅಥವಾ ಓಮ್ ಕಾಳು ಅಂತಾರಲ್ಲ, ಅದು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋದೇನು ಬೇಡ, ಯಾಕಂದರೆ ಗೆಣಸಿನಲ್ಲಿ ನೀರಿನ ಅಂಶ ಇರುತ್ತೆ ಇದರಲ್ಲಿ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಯಾಕಂದರೆ ಇಷ್ಟು ಸ್ವಲ್ಪ ಹುಡಿದಾಗ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಹರಡಿಕೊಳ್ಳುತ್ತೆ ಇದು. ಅದಕ್ಕೋಸ್ಕರ ಇಷ್ಟು ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಈಗ ಕಡಲೆ ಹಿಟ್ಟು ಸೇರಿಸ್ಕೊಂಡು ಬಿಡುವ. ನಾನಿಲ್ಲಿ ಒಂದು 5-6 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಪಕೋಡ ಬಿಡುವಂಥ ಹದಕ್ಕೆ ಬರುವಷ್ಟರಿಗೆ ಹಾಕ್ಕೊಳ್ಬೋದು. ನನಗೊಂದು 5-6 ಚಮಚ ಸಾಕಾಯ್ತು ಇದಕ್ಕೆ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ಈ ಹದಕ್ಕೆ ಬರಬೇಕಿದು. ಸೇಮ್ ನೀವು ಈರುಳ್ಳಿ ಪಕೋಡ ಎಲ್ಲ ಮಾಡ್ತೀರಲ್ಲ, ಹಾಗೆ ಅದೇ ಹದಕ್ಕೆ ಬರಬೇಕು. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಳ್ಳುವ. ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಹಾಗೇ ಬಿಡೋದಿದು. ಅದೇ ಥರ ಬಿಟ್ಕೊಳ್ಳುವ. ತುಂಬಾ ಟೇಸ್ಟಿ ಆಗುತ್ತಿದು, ಯಾಕಂದರೆ ಸ್ವಲ್ಪ ಸ್ವೀಟ್ ಅಂಶ ಇರುತ್ತಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಟ್ನಿ, ಸಾಸ್ ಏನು ಬೇಕಿದ್ರೂ ಹಾಕ್ಕೊಂಡು ತಿನ್ಬೋದು. ಯಾಕಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.